ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ UGCET ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನಷ್ಟೇ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ತಕ್ಕಂಥ ಇನ್ಫಾರ್ಮೇಷನ್ ಯಾವುದೂ ಕೊಟ್ಟಿಲ್ಲ ಅಂಥೇಳಿ. ಯಾವಾಗಲೂ ನಮ್ಮ KE ಅವರು ರಿವರ್ಸ್ ಮೂವ್ ಆಗ್ತಾರೆ. ಸೊ ಮೊದಲು ಆಯ್ಕೆ ಪ್ರವೇಶ ಲಿಂಕನ್ನು ಕೊಡ್ತಾರೆ. ಸೊ 23ನೇ ತಾರೀಕು ಅಂತೇಳಿ ನಿನ್ನೆ ಡೇಟ್ ಹಾಕಿಬಿಟ್ಟು, ಸೊ ಅದಾದ ಮೇಲೆ ಇವತ್ತು ಬ್ರೋಷರ್ನ ರಿಲೀಸ್ ಮಾಡಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದಾದಮೇಲೆ ಇನ್ಫಾರ್ಮೇಷನ್ ಬ್ರೋಷರ್ ಆಯಿತು, ಮತ್ತು ಸ್ಪೋರ್ಟ್ಸ್ ಕ್ಯಾಟಗರಿ ತಕ್ಕಂತಹ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಅದು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀವಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಓಕೆ, ಮೊದಲನೇದಾಗಿ ಬೆಳಗ್ಗೆಯಿಂದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಸ್ಪೋರ್ಟ್ಸ್ ಕ್ಯಾಟಗರಿ ಅರ್ಹತಾ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾವ್ಯಾವ ವರ್ಷ ಅವನು ಪಾರ್ಟಿಸಿಪೇಟ್ ಮಾಡಿದ್ದಾನೆ ಅಂತ ನೋಡಿಕೊಂಡು ಅದಕ್ಕೆ ಗೋರ್ಮೆಂಟ್ ಕಡೆಯಿಂದ ಎಷ್ಟು ಮಾರ್ಕ್ಸನ್ನು ತೊಗೊಂಡು ಅದನ್ನು ಅವರ ಒಂದು ಆರ್ಡರ್ ಪ್ರಕಾರ ಡಿವೈಡ್ ಬೈ 2 ಮಾಡಿಬಿಟ್ಟು ಒಂದು ಲೀಸ್ಟನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ಲೀಸ್ಟಲ್ಲಿ ಮೇಲ್ಗಡೆ ಇರುವಂಥ ಒಂದು 10 ಜನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬಹುದು ಹೊರತು ಎಲ್ಲರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅವರ ರ್ಯಾಂಕ್ ಮೇಲೆ ಸಿಗ್ತದೆ. ಈ ಒಂದು ಲೀಸ್ಟನ್ನು KEಯಲ್ಲಿ ಕೊಟ್ಟಿರುವಂಥದ್ದು, ನೀವು ಇದನ್ನು ನೋಡ್ಕೊಳ್ಬೋದು. ಎರಡನೇದಾಗಿ ಶೆಡ್ಯೂಲನ್ನು ರಿಲೀಸ್ ಮಾಡಿರುವಂಥದ್ದು. ಎಸ್, ಈ ಸರಿ ಬಹಳ ಬುದ್ಧಿವಂತರು KE ಅವರು ಏನು ಮಾಡಿಬಿಟ್ಟಾರೆ ಅಂತಂದರೆ, ಇಲ್ಲಿ ಡೇಟನ್ನೇ ಕೊಟ್ಟಿಲ್ಲ. 7 ಡೇಸ್ 3 ಡೇಸ್ ಅಂಥೇಳಿ ನಿಮಗೆ ಬೇಕಾಗಿದ್ದ ಡೇಟ್ ಹಾಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂಥೇಳಿ KE ಅವರು ಅನೌನ್ಸ್ ಮಾಡಿದರು. ಬಟ್ ನೀಟ್ ವಿಷಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯ ಕಾರಣದಿಂದ ಡೆಫಿನೆಟ್ ಆಗಿ KE ಅವರು ಡಿಸಿಷನ್ ತೊಗೊಂಡಾಗೆ ಕಾಣಿಸ್ತಾ ಇದೆ, ಮೊದಲು ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ. ಆದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನೀವು ಹೇಳ್ಕೋಬೋದು ಓನ್ಲಿ CETಗೋಸ್ಕರ ವೇಟ್ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಕೂಡ ಖುಷಿಯಾಗ್ಬೋದು. ಇದರಿಂದ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡ್ತು, ನಾವು ಹೋಗಿ ಅಡ್ಮಿಷನ್ ತೊಗೊಂಡ್ರಾಯ್ತು, ನಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂಥೇಳಿ. ಬಟ್ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಈ ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಮೊದಲು ಮಾಡೋದ್ರಿಂದ ಲಾಸ್ ಆಗೋದು ಎಸ್ಪೆಷಲಿ CETಗೋಸ್ಕರನೇ ವೇಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ. ನೀವು ಅಂದ್ಕೊಳ್ಬೋದು ನಮ್ಮದು ಮೊದಲು ಸ್ಟಾರ್ಟ್ ಆಗಿಬಿಡ್ತು ಅಂಥೇಳಿ, ಬಟ್ ಇದರಿಂದ ಲಾಸ್ ಆಗೋದು ನಿಮಗೇನೆ. ಯಾಕಂದರೆ ನನ್ನ ಹತ್ರ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, 630, 650, 670 ಬಿದ್ದವರು ಕೂಡ ಇಂಜಿನಿಯರಿಂಗಲ್ಲಿ ಒಳ್ಳೆಯ ರ್ಯಾಂಕನ್ನು ತೆಗೆದುಕೊಂಡು ನಾನು ಒಂದು ಯಾವುದೋ ಒಂದು ಸೀಟ್ ಹಿಡ್ಕೊಂಡು ಬ್ಲಾಕ್ ಮಾಡ್ಕೊಳ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಆ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಇದರಿಂದ ಲಾಸ್ ಆಗೋದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ. ಮುಂದೆ ಈ ಒಂದು ಲಾಸನ್ನು ಯಾವ ರೀತಿ ರಿಕವರ್ ಮಾಡಿಕೊಡ್ತಾರೆ KE ಅವರು ಅನ್ನೋದನ್ನು ಕಾದು ನೋಡಬೇಕು ನಾವು. ಯಾಕಂತಂದರೆ ಇದು ಈ ರೀತಿ ಆಗಬಾರ್ದಿತ್ತು. ಮೊದಲು KCET ಇಂಜಿನಿಯರಿಂಗ್ಗೆ ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ಗಳಿಗೆ ಕೌನ್ಸಿಲಿಂಗ್ ನಡೀಬಾರ್ದು. ಕಾಮೆಡ್ ಕೆದವರು ಸ್ಟಾರ್ಟ್ ಮಾಡಿದರು, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಆದರೆ KCET ಮತ್ತು ನೀಟ್ ಅನ್ನೋದೇನಿದೆ ಒಬ್ಬರೇ ಕಂಡಕ್ಟ್ ಮಾಡುವಂಥದ್ದು. ಸೊ ಇನ್ನೊಂದು ಸ್ವಲ್ಪ ಇಷ್ಟು ದಿನ ಅಂತೂ ವೇಟ್ ಮಾಡಿದ್ವಿ, ಇನ್ನೂ ಒಂದು ಸ್ವಲ್ಪ ದಿನ ವೇಟ್ ಮಾಡ್ತಿದ್ವಿ, CETಗೆ ಸ್ವಲ್ಪ ದಿನ ಲೇಟ್ ಮಾಡಬೇಕಿತ್ತು. ಹಾಗೆ ಮಾಡೋದ್ರಿಂದ ಡೆಫಿನೆಟ್ಲಿ CETಗೋಸ್ಕರ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಿತ್ತು. ನೀಟ್ದವ್ರಿಗೆ ಇದು ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಯಾಕಂದರೆ ಇಲ್ಲೂ ಕೂಡ ಸೀಟನ್ನು ಹಿಡ್ಕೊಂಡು ಅಲ್ಲಿ ಹೋಗ್ತಾರೆ, ಅಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿಬಿಡ್ತಾರೆ, ಅಥವಾ ವೆಟರ್ನರಿ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಫಾರ್ಮ್ ಸೈನ್ಸ್ ಕಂಟಿನ್ಯೂ ಮಾಡ್ಬೋದು. ಇರಲಿ, ಕೆಲವೊಂದಷ್ಟು ನಮ್ಮ ಕೈಯಲ್ಲಿ ಇಲ್ಲ, ನಾವು KE ಅವರ ಕೈಗೊಂಬೆ. ಸೊ ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಡ್ಕೊಂಡು ಹೋಗಬೇಕು. ಫೈನ್. ಹಾಗಾದರೆ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗಿಂದ ನೋಡಿ, ಬಹಳ ಬುದ್ಧಿವಂತರು ಕೊಡೋದನ್ನೆಲ್ಲ ಇವತ್ತು ಕೊಟ್ಬಿಟ್ಟು ನೋಡ್ರಿ, ಈ ನೋಟಿಫಿಕೇಷನ್ನೇ ಡೇಟ್ 24ರದ್ದು, ಆ್ಯಂಡ್ ಇದರಲ್ಲಿ ಆಪ್ಷನ್ ಕಮೆನ್ಸ್ಡ್ ಫ್ರಾಮ್ ಈವ್ನಿಂಗ್ ಆಫ್ 23/7. ಇರಲಿ, ಇಂಥ ಮಜಾ ನಿಮಗೆ ಥಿಂಗ್ಸ್ಗಳು ಆಗ್ತಾ ಇರ್ತದೆ KEಯಲ್ಲಿ. ಜಸ್ಟ್ ಸಿ ದ್ಯಾಟ್ option entry have started from yesterday 23/7/2024 and it will be 7 days from the starting. 7 days ಅಂದರೆ ಯಾವಾಗ ಆಯ್ತಪ್ಪ ನಿಮಗೆ? 23ರಿಂದ ಹಿಡಿರಿ, 23, 24, 25, 26, 27, 28, 29 ಅಂದರೆ 29th ಜೂನ್ವರೆಗೆ ನಿಮಗೆ ಟೈಮನ್ನು ಕೊಟ್ಟಿರುವಂಥದ್ದು. ಸಾರಿ, ಜುಲೈವರೆಗೆ, ಜೂನ್ ಅಲ್ಲ ಜುಲೈ, 29th ಜುಲೈವರೆಗೆ. ಮಾಕ್ ರಿಸಲ್ಟ್ಸ್ ಯಾವಾಗ? ಹಾಗಾದರೆ ಮಾಕ್ ರಿಸಲ್ಟ್ ಯಾವಾಗ ಅಂತಂದರೆ ಪಬ್ಲಿಷ್ಡ್ ಆಫ್ಟರ್ 3 days ಫ್ರಮ್ ದ ಲಾಸ್ಟ್ ಡೇಟ್ ಫಿಕ್ಸ್ ಟು ದ ಎಂಟರ್ ಆಪ್ಷನ್. 3 days, ಆಫ್ಟರ್ 3 days ಅಂದರೆ ಈಗ 29th ನೀವು ಆಪ್ಷನ್ನ ಫಿಲ್ ಮಾಡ್ತೀರಿ. 30, 31, 1 ಅಂದರೆ ನಿಮಗೆ 2ನೇ ತಾರೀಕು ಅಥವಾ 1ನೇ ತಾರೀಕಿನ ರಾತ್ರಿ ನಿಮಗೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ.
ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಮತ್ತೆ 3 ಡೇಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 1ನೇ ತಾರೀಕು ರಾತ್ರಿ ಕೊಟ್ಟರೆ 2, 3, 4 3 ದಿವಸ ಟೈಮ್ ಕೊಡ್ತಾರೆ. ಇಲ್ಲ 2ನೇ ತಾರೀಕು ಕೊಟ್ಟರು ಅಂತಂದರೆ 3, 4, 5 3 ದಿವಸ ಟೈಮನ್ನು ಕೊಡ್ತಾರೆ. ಸೊ ಅದಾದಮೇಲೆ ಆಫ್ಟರ್ 3 ಡೇಸ್ ಎಬೋವ್ ಆ್ಯಕ್ಟಿವಿಟಿ ಫಸ್ಟ್ ರೌಂಡ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್. ಅಂದರೆ 4ಕ್ಕೇನಾದರೂ ಮಾಕ್ ಅಲಾಟ್ಮೆಂಟ್ ಫಿಲ್ ಮಾಡೋದಕ್ಕೆ ನಿಮಗೆ ಡೇಟ್ ಕೊಟ್ಟರೆ 5, 6, 7 8ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಥವಾ 9ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ವಿಚ್ ಮೀನ್ಸ್ ದ ಹೋಲ್ ಪ್ರೊಸೀಜರ್ ಅಪ್ ಟು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅಕಾರ್ಡಿಂಗ್ ಟು KEA ಶೆಡ್ಯೂಲ್ ಆಸ್ ಆಫ್ ನೌ, ನಾಳೆ ಏನಾಗ್ತದೆ ಗೊತ್ತಿಲ್ಲ, ಆಸ್ ಆಫ್ ನೌ ಇಟ್ ಈಸ್ ಅಪ್ ಟು 8th or 9th ಆಗಸ್ಟ್. ರಿಮೆಂಬರ್ 8th or 9th ಆಗಸ್ಟ್. ಸೊ ನಿಮಗೆ 29th ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ವರಿ ಮಾಡ್ಕೋಬೇಡಿ. ಮಾಕ್ ರಿಸಲ್ಟನ್ನು 30, 31, 1 ಆದಮೇಲೆ 2ನೇ ತಾರೀಕು ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಂತೆ. ಅದಾದಮೇಲೆ ಮತ್ತೆ ಚೇಂಜ್ ಮಾಡೋದಕ್ಕೆ ನಿಮಗೆ 2ನೇ ತಾರೀಕು ಅಂತ ಅಂದಮೇಲೆ 3, 4, 5 5ನೇ ತಾರೀಕು ತನಕ ಟೈಮ್ ಕೊಡ್ತಾರೆ. ಅದಾದಮೇಲೆ ಆಫ್ಟರ್ 3 ಡೇಸ್ ಅಂದರೆ 6, 7, 8 ಅಂದರೆ 8th of August or 9th of August ಯುವರ್ ಫಸ್ಟ್ ರೌಂಡ್ ರಿಸಲ್ಟ್ ವಿಲ್ ಕಮ್. ಅಟ್ಲೀಸ್ಟ್ ಇಷ್ಟು ದಿನದ ಒಳಗಾಗಿ ನೀಟ್ದವ್ರದ್ದು ಏನಾದ್ರು ಪ್ರೊಸೀಜರ್ ಕಂಟಿನ್ಯೂ ಆದರೆ ವೆಲ್ ಆ್ಯಂಡ್ ಗುಡ್. ಆಗಸ್ಟ್ ಫಸ್ಟ್ ವೀಕಲ್ಲಿ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬಹುದು. ಸೊ ಇದು ಒಂದು ರಫ್ ಶೆಡ್ಯೂಲನ್ನು ನಾನು ನಿಮಗೆ ಹೇಳಿರುವಂಥದ್ದು. ಇನ್ನು ಅದಕ್ಕೆ ತಕ್ಕ ಹಾಗೆ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. UGC 2024ಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಪಶು ವೈದ್ಯಕೀಯ, ಪಶು ಸಂಗೋಪನೆ, ಕೃಷಿ ವಿಜ್ಞಾನ, ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಕೊಡಲಾಗಿದೆ. ಸೊ ಇವ್ರ ಪ್ರಕಾರ ಕೃಷಿ ವಿಜ್ಞಾನ, ನರ್ಸಿಂಗ್ ಕೋರ್ಸ್ಗಳಿಗೂ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ನಿಮಗೆ ತೋರಿಸ್ತೀನಿ, ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, ಆರ್ಕಿಟೆಕ್ಚರ್ ಕೊಟ್ಟಿದ್ದಾರೆ, ಬಿ ಫಾರ್ಮಾ ಡಿ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ವೆಟರ್ನರಿ ಸೀಟ್ ಮೆಟ್ರಿಕ್ಸ್ ಕೊಟ್ಟಿಲ್ಲ. ಫಾರ್ಮಸಿ ಕೊಟ್ಟಿದ್ದಾರೆ, ಫಾರ್ಮ್ ಕೋರ್ಸ್ ಸೀಟ್ ಮೆಟ್ರಿಕ್ಸ್ ಕೊಟ್ಟಿಲ್ಲ. ನರ್ಸಿಂಗದ್ದು ಸೀಟ್ ಮೆಟ್ರಿಕ್ಸ್ ಕೊಟ್ಟಿಲ್ಲ. ಇದೇ ರೀತಿ ಲಾಸ್ಟ್ ಇಯರ್ ಕೂಡ ಆಗಿತ್ತು. ನರ್ಸಿಂಗದ್ದು 2ನೇ ರೌಂಡಿಗೆ ಆ್ಯಡ್ ಮಾಡಿದರು. ಹೇಳೋದೊಂದು ಮಾಡೋದೊಂದು, ಯಾಕೆ ಹಿಂಗೆ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದಾದಮೇಲೆ 23ನೇ ತಾರೀಕಿನ ಸಾಯಂಕಾಲದಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಎಸ್, ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅದಾದಮೇಲೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಆಫ್ಲೈನ್ ವೆರಿಫಿಕೇಷನ್ 4ರಿಂದ 6ನೇ ತಾರೀಕುವರೆಗೆ ನಡೆದಿದೆ. 18ನೇ ತಾರೀಕಿಂದ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀರಿ. ಅದಾದಮೇಲೆ ವೈದ್ಯಕೀಯ ಕೋರ್ಸು ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಅಂದರೆ NMC ಅವರ ಕಡೆಯಿಂದ ಫೈನಲ್ ನಮಗೆ ಪರ್ಮಿಷನ್ ಸಿಕ್ಕ ಮೇಲೆ ಅಥವಾ ಅವರ ಒಂದು ಅಧಿಸೂಚನೆಗಳ ಅನುಸಾರ ಈ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗಳಿಗೂ ಕೂಡ ಕೌನ್ಸಲಿಂಗ್ ಸ್ಟಾರ್ಟ್ ಆಗ್ತದ ಅನ್ನೋದನ್ನು ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ವೈದ್ಯಕೀಯ ಕೋರ್ಸ್ಗಳು. ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಮೆಡಿಕಲ್ ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಆಗೋದಿಲ್ಲ. ವಿದ್ಯಾರ್ಥಿಗಳೇ ತಲೆಯಲ್ಲಿಟ್ಕೊಳ್ಳಿ, ಮೆಡಿಕಲ್ ಕೌನ್ಸಿಲಿಂಗಿಗೆ ಬಹಳಷ್ಟು ಸ್ಟೆಪ್ಸ್ಗಳಿವೆ ಇನ್ನೂ ಕೂಡ, ರೈಟ್. ಯಾಕಂದರೆ ಒಂದು ಸೈಂಟ್ ಜಾನ್ಸ್ದು ಒಂದು ಇದನ್ನು ಬಿಟ್ಟು ಮಾಹಿತಿ ಬಿಲ್ ಅಂದರೆ ಇನ್ಫಾರ್ಮೇಷನ್ ಬ್ರೋಷರ್ನ ಒಂದು ಕೊಟ್ಟಿರೋದು ಬಿಟ್ಟರೆ ಮುಂದೆ ಯಾವುದೇ ರೀತಿ ಪ್ರೊಸೀಜರ್ ಇದರಲ್ಲಿ ಆಗಿಲ್ಲ. ಇದಾದಮೇಲೆ ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿ ಇದರಲ್ಲಿ ಉಳಿದಿರೋದನ್ನು ಎಂಟರ್ ಮಾಡ್ತಾ ಹೋಗಿ. ಇದನ್ನು ಏನು ಎಂಟರ್ ಮಾಡಬೇಕು ಅನ್ನೋದನ್ನು ಸೊ ಒಂದು ಇಲ್ಲೂ ಕೂಡ ವೆಟರ್ನರಿ ಅಂತ ಕೊಟ್ಟಿದ್ದಾರೆ, ಫಾರ್ಮ್ ಸೈನ್ಸ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಕೊಟ್ಟಿಲ್ಲ. ನನಗೆ ಭಾಳ ಜನ ವಿದ್ಯಾರ್ಥಿಗಳು ಹೇಳಿದ್ದು ಫಾರ್ಮ್ ಸೈನ್ಸ್ ಮತ್ತು ವೆಟರ್ನರಿಗೆ ಸೀಟ್ ನಂಬರ್ ಆಫ್ ಕಾಲೇಜಸ್ಸು ಕೂಡ ಅದರಲ್ಲಿ ಆ್ಯಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂಥೇಳಿ. ಬಟ್ ಐ ಹ್ಯಾವ್ ಟು ಚೆಕ್ ದಿಸ್ ಫಸ್ಟ್, ದೆನ್ ಓನ್ಲಿ ಐ ಕ್ಯಾನ್ ಟೆಲ್ ಯು. ಸೊ ದಿಸ್ ಈಸ್ ಅಬೌಟ್ ಬ್ರೀಫ್ ಇಂಟ್ರೊಡಕ್ಷನ್, ಸೀಟ್ ಮೆಟ್ರಿಕ್ಸ್ ಆ್ಯಂಡ್ ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಯಾವ್ಯಾವಾಗಿಂದ ಆಗ್ತದ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.